ಇಂಗ್ಲೀಷ್ ನನಗೆ ಕಷ್ಟ, ಇಂಗ್ಲೀಷಲ್ಲಿ ನಾನು ಪಾಸ್ ಆಗಲು ತುಂಬ ಕಷ್ಟಪಡ್ತಾ ಇದ್ದೆ. ನನಗೆ ಗ್ರಾಮರ್ ಗೊತ್ತಿಲ್ಲ, ನನಗೇನೂ ಗೊತ್ತಿಲ್ಲ, ಆದರೂ ನಾನು ಇಂಗ್ಲೀಷಲ್ಲಿ ಪಾಸ್ ಆಗಬೇಕು. ಇಲ್ಲ ನನಗೆ ಇಂಗ್ಲೀಷ್ ಗೊತ್ತು, ನಾನು ಸ್ವಲ್ಪ ಓದ್ತೀನಿ, ಬಟ್ ನನಗೆ ಇಂಪಾರ್ಟೆಂಟ್ ಕ್ವೆಶನ್ ಕೊಡಿ, ಇಲ್ಲ ನನಗೆ ಎಲ್ಲ ಚಾಪ್ಟರ್ನ ನೋಟ್ಸ್ ಕೊಡಿ, ಇಲ್ಲ ನನಗೆ ಎಲ್ಲ ಸಮ್ಮರಿಯನ್ನು ಕೊಟ್ಬಿಡಿ, ಜಸ್ಟ್ ನನಗೆ ಈಸಿಯೆಸ್ಟ್ ಮೆಥಡನ್ನು ಹೇಳ್ಕೊಡಿ ಯಾವ ರೀತಿ ಇಂಗ್ಲೀಷಲ್ಲಿ ಸ್ಕೋರ್ ಮಾಡಬೇಕು. ನನ್ನ ಹತ್ರ ಕಮ್ಮಿ ಸಮಯ ಇದೆ, ಕಮ್ಮಿ ಟೈಮ್ ಇದೆ, ಏನು ಮಾಡಬೇಕು ಅಂತ ನಿಮಗೂ ಸಹ ಈ ಒಂದು ಪ್ರಶ್ನೆ ಇದ್ದರೆ, ಇಲ್ಲ ನನಗೆ ಗ್ರಾಮರ್ ಗೊತ್ತಿಲ್ಲ, ನನಗೆ ಓದೋದು ಕಷ್ಟ ಆಗ್ತಾ ಇದೆ, ಇಂಗ್ಲೀಷಲ್ಲಿ ಹೇಗಾದರೂ ಮಾಡಿ ಪಾಸ್ ಮಾಡಬೇಕು, ಇಂಪಾರ್ಟೆಂಟ್ ಕ್ವೆಶನ್ ಕೊಡಿ. ಯಾರು ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆ ನಿಮಗೆ ಇಂಗ್ಲೀಷ್ ಕಷ್ಟ ಅಂತ ಅಂದ್ಕೊಳ್ತಿದ್ದೀರಾ, ವಿಡಿಯೋ ಕರೆಕ್ಟಾಗಿ ನೀವು ಈ ಒಂದು ವಿಡಿಯೋನೇ ಕ್ಲಿಕ್ ಮಾಡಿದ್ರೆ. ಹೌದು ಸ್ನೇಹಿತರೆ, ವಿಡಿಯೋಗೊಂದು ಲೈಕ್ ಮಾಡಿ, ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಹೋಗಿ ಜಾಯ್ನ್, ಎಲ್ಲ ಥರದ PDF ನೋಟ್ಸ್ ನಿಮ್ಗೆ ಸಿಗುತ್ತೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಇದೇ ರೀತಿ ಇಂಗ್ಲೀಷ್ ಅಥವಾ ಎಲ್ಲ ಸಬ್ಜೆಕ್ಟ್ನ ಹ್ಯಾಕ್ಸ್ ಅಂತಂದರೆ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್, ಇಂಗ್ಲೀಷಲ್ಲಿ ಯಾವ ರೀತಿ ಸುಲಭವಾಗಿ ಸ್ಕೋರ್ ಮಾಡೋದು, ಅದೇ ರೀತಿಯಾಗಿ ಪಾಸ್ ಆಗೋದು ಯಾವ ರೀತಿ ಸಿಂಪಲ್ಲಾಗಿ ಹೇಳ್ತಾ ಇದ್ದೇನೆ. ನಾನು ಈ ಒಂದು ಚಾಪ್ಟರಲ್ಲಿ, ಈ ಒಂದು ವಿಡಿಯೋದಲ್ಲಿ ರೋಮಿಯೋ ಜೂಲಿಯೆಟ್ಟಿಂದ ಹಿಡಿದು 13ನೇ ಚಾಪ್ಟರ್ ದ ವಾಟರ್ವರೆಗೂ ಪ್ರತಿಯೊಂದು ವಿತ್ ಕ್ವೆಶನ್, ವಿತ್ ನೋಟ್ಸ್ ಮತ್ತು ಅದರ ಒಂದು ಸಮರಿಯನ್ನು ಕೊಡ್ತಾ ಇದ್ದೇನೆ. ಯಾವುದೇ ಪ್ರಶ್ನೆ ಬರಲಿ, ನಾನು ಕಳೆದ ಎಲ್ಲ ವಿಡಿಯೋಗಳಲ್ಲಿ ಹೇಳಿದ್ದೆ, ಯಾರು ಕಷ್ಟಪಡ್ತಾ ಇದ್ದಾರೆ, ಯಾವುದೇ ಕ್ವೆಶನ್ ಬರಲಿ, ಯಾವುದೇ ಕ್ವೆಶನ್ ಬಂದರೂ ಸಹ ನಾವು ಬರೀಬೇಕಾಗಿರೋದೇನೋ ಜಸ್ಟ್ ನಾನು ಕೊಟ್ಟಿರ್ತಕ್ಕಂಥ ಆ್ಯಸ್ ಸಿಂಪಲ್ ಆ್ಯಸ್ ದ ಸಿಂಪ್ಲೆಸ್ಟ್ ಸಮರಿ. ನೀವು ಆರಾಮಾಗಿ ಕೆಲವೊಂದಿಷ್ಟು 8-10 ಪಾಯಿಂಟ್ಗಳಿದ್ದಾವೆ, ವಿಡಿಯೋದಲ್ಲಿ ಮುಂದೆ ಹೇಳ್ತೇನೆ, ವಿಡಿಯೋನ ಕೊನೆ ತನಕ ನೋಡಿದರೆ ಅರ್ಥ ಆಗುತ್ತೆ. ಒಂದು 8 ಪಾಯಿಂಟ್ಗಳಿದ್ದಾವೆ. ಆ 8 ಪಾಯಿಂಟಲ್ಲಿ ರೋಮಿಯೋ ಒಂದು 4 ಪಾಯಿಂಟ್ ಹೇಳ್ತಾನೆ, ಜೂಲಿಯೆಟ್ ಒಂದು 4 ಪಾಯಿಂಟ್ ಹೇಳ್ತಾಳೆ. ಉತ್ತರ ಗೊತ್ತಿದ್ರೆ ಬರೀರಿ. ಇಲ್ಲಿ ನೋಡಿ, ಉತ್ತರ ಗೊತ್ತಿದ್ರೆ ಬರೀರಿ, ಪೂರ್ತಿಯಾಗಿರ್ತಕ್ಕಂಥ ಸಮರಿ ಓದಿದರೆ ನೀವು ಆರಾಮಾಗಿ ಬರೀತೀರ. ಏನೂ ಗೊತ್ತಾಗಲಿಲ್ಲ, ಆ 4 ಪಾಯಿಂಟನ್ನು ಬರೆದ್ರೆ ಕಮ್ಮಿ ಇಲ್ಲಾಂದ್ರೂ 3 ಆದರೂ ಕೊಡಲೇಬೇಕು, ಏನೂ ಮಾರ್ಕ್ಸನ್ನು. ಈ ಎಲ್ಲ ಟಿಪ್ಸನ್ನು ನಾನು ವೀಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ವೀಡಿಯೋ ಕೊನೆ ತನಕ ನೋಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಹೋಗಿ ಜಾಯ್ನ್ ಆಗಿ, ನಡೀರಿ ಬೇಗನೆ ವೀಡಿಯೋ ಶುರು ಮಾಡಿ. ಈ ಸೆಕೆಂಡ್ PUC ಇಂಗ್ಲೀಷ್ ಈಗ ಆಲ್ರೆಡಿ ಇಂಟ್ರಡಕ್ಷನಲ್ಲಿ ಹೇಳಿದ್ದೆ, ರೋಮಿಯೋ ಆ್ಯಂಡ್ ಜೂಲಿಯೆಟ್. ಈಗ ಫಸ್ಟ್ ಚಾಪ್ಟರ್ ರೋಮಿಯೋ ಆ್ಯಂಡ್ ಜೂಲಿಯೆಟ್. ಇದರ ಮೇಲೆ ನಾವು ಕೆಲವೊಂದಿಷ್ಟು ಕೀ ಪಾಯಿಂಟ್ಸನ್ನು ನೋಡೋಣ, ಇಂಪಾರ್ಟೆಂಟ್ ಕ್ವೆಶನನ್ನು ನೋಡೋಣ ಇಂಗ್ಲೀಷ್ ಮೇಲೆ. ಅದೇ ರೀತಿಯಾಗಿ MCQ ಪ್ರಶ್ನೆ ಇಲ್ಲಿ ಯಾವ್ದು ಇಂಪಾರ್ಟೆಂಟ್ ಇದನ್ನು ನೋಡೋಣ. ಫಸ್ಟ್ ಇಲ್ಲಿ ವಾಟ್ ಡಿಡ್ ಜೂಲಿಯೆಟ್ ಟೀಚ್ ದ ಟಾರ್ಚಸ್ ಟು ಬರ್ನ್ ಬ್ರೈಟ್, ಇದನ್ನು 2019ರಲ್ಲಿ ಕೇಳಿದ್ರು ನೋಡಿ. ಇಂಪಾರ್ಟೆಂಟ್ ಪ್ರಶ್ನೆ ಇದು. ಇವಿಷ್ಟು ಪ್ರಶ್ನೆ ಲಿಟ್ರಲಿ ನೀವು ಓದ್ಕೊಳ್ಳೇಬೇಕು. ಈ ಪ್ರಶ್ನೆ ಕೊಡ್ತಾ ಇದ್ದಾನೆ, ಅದ್ರ ಜೊತೆ ಉತ್ತರನೂ ಇದೆ ನೋಡಿ. ವಾಟ್ ಡಸ್ ದ ಪ್ರೇಸ್ ಅರ್ತ್ ಟು ಡಿಯರ್ ಮೀನ್ ಅ ರೇರ್ ಬ್ಯೂಟಿ ಅಂದರೆ ಒಂದು ಅಮೋಘವಾಗಿರ್ತಕ್ಕಂಥ ಬ್ಯೂಟಿ. ಈ ರೀತಿ ಹೂ ಈಸ್ ಕಂಪ್ಲೀಟೆಡ್ ಟು ಅಸ್ ನೋ ವಿಡೌ ಜೂಲಿಯೆಟ್. ಇದೇ ಪ್ರಶ್ನೆಯನ್ನೇ MCQ ರೀತಿಯಲ್ಲಿ ಕೇಳ್ತಾ ಇದ್ದಾರೆ. ನೀವು ಲಿಟ್ರಲಿ ಇದನ್ನು ಓದ್ಕೊಳ್ಬೇಕು. ಇದು MCQ ಆಯಿತು. ಮತ್ತು ಇನ್ನೊಂದೇನಪ್ಪ ಅಂತಂದರೆ ಮ್ಯಾಚ್ ದ ಫಾಲೋವಿಂಗ್ ಸಹ ಈ ಒಂದು ಪ್ರಶ್ನೆಯನ್ನು ಇದೇ ರೀತಿಯಾಗಿ ಅವರು ಚೂಸ್ ಮಾಡ್ಕೊಳ್ತಾರೆ ಅಂತ ನಾನು ಹೇಳ್ತಾ ಇದ್ದೀನಿ. ಇದಿಷ್ಟನ್ನು ಓದ್ಕೊಳ್ಳಿ. ಕೆಲವೊಂದಿಷ್ಟು ಕೀ ಪಾಯಿಂಟ್ಸ್ ನಾನು ಆಲ್ರೆಡಿ ಕೀ ಪಾಯಿಂಟ್ಸನ್ನು ಕೊಡ್ತಾ ಇದ್ದೇನೆ. ಈ ಕೀ ಪಾಯಿಂಟ್ಸನ್ನು ನೀವು ತೆಗೆದುಕೊಳ್ಳಿ ಬೇಕಂತಂದರೆ. ಈ ಕೀ ಪಾಯಿಂಟ್ಸನ್ನು ನೆನ್ಪಿಟ್ಕೊಳ್ಳಿ. ದ ಸಿಟಿ ಆಫ್ ವೆರೋನಾ, ರೋಮಿಯೋ ಜೂಲಿಯೆಟ್, ನೊಬೆಲ್ ಫ್ಯಾಮಿಲೀಸ್, ಮಾಂಟೆಗೋಸ್ ಆ್ಯಂಡ್ ಕ್ಯಾಪ್ಲೆಟ್ಸ್. ಅದೇ ರೀತಿಯಾಗಿ ಕ್ಯಾಪ್ಲೆಟ್ಸ್ ಪಾರ್ಟಿ ಇರ್ತದೆ, ಹೌದು ಅಲ್ವಾ? ಇದೇ ರೀತಿಯಾಗಿರ್ತಕ್ಕಂಥ ಇಲ್ಲೊಂದು ರಿಚ್ ಜವೆಲ್ ಜೂಲಿಯೆಟ್ ಈಸ್ ಕಂಪೇರ್ಡ್ ಟು ಅಸ್ ನೋ ವಿಡೌ ಫ್ರಮ್ ಹೂಮ್ ರೋಮಿಯೋ. ಇಲ್ಲಿ ಕ್ವೆಶನ್ ಇದೆ, 2 ಕ್ವೆಶನ್ ಬರ್ತಕ್ಕಂಥದ್ದು. ಹೌ ಡಸ್ ರೋಮಿಯೋ ಗ್ಲೋರಿಫೈ ಜೂಲಿಯೆಟ್ಸ್ ಬ್ಯೂಟಿ? ಒಂದು ಕ್ವೆಶನ್, ಎರಡನೇ ಕ್ವೆಶನ್. ಇಲ್ಲಿ ಉತ್ತರನೂ ಇದೆ ನೋಡ್ಕೊಳ್ಳಿ. ಬೇಕಂತಂದರೆ ಇಲ್ಲಿ ಉತ್ತರ ಇದೆ, ನೀವು ಇದನ್ನು ಲಿಟ್ರಲಿ ಬರ್ಕೊಳ್ಬೇಕು, ಲಿಟ್ರಲಿ ಓದಬೇಕು, ಅಂದರೆ ಮಾತ್ರ ಆಗ್ತಕ್ಕಂಥದ್ದು. ನೋಡಿ, ನಾನು ಕಳೆದ ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ಸಮರಿ ಕೊಟ್ಟಿದ್ದೆ, ಈಸಿಯೆಸ್ಟ್ ಸಮರಿ, ಕೆಲವೊಂದಿಷ್ಟು ಕೀ ಪಾಯಿಂಟ್ಸ್. ಇಲ್ಲೂ ಕೀ ಪಾಯಿಂಟ್ಸ್ ಇದೆ, ಇದು ಸಹ ಈಸಿಯೆಸ್ಟ್ ಸಮರಿ. ಈಸಿಯೆಸ್ಟ್ ಸಮರಿ ನೀವು ಓದ್ಕೊಳ್ಳಿ. ಇಲ್ಲಿ ನಾನು ನೋಡಿ ಕ್ವೆಶನ್ ಕೊಡ್ತಾ ಇದ್ದಾನೆ, 2 ಕ್ವೆಶನ್ ಇದೆ. ಯಾವುದೇ ಕ್ವೆಶನ್ ಬರಲಿ ರೋಮಿಯೋ ಜೂಲಿಯೆಟ್ ಮೇಲೆ ಈ ರೀತಿಯಾಗಿರ್ತಕ್ಕಂಥ ಇಲ್ಲಿ ಕ್ವೆಶನ್ ಇದೆ, ಬರಿಬೇಕು ನೀವು, ಲಿಟ್ರಲಿ ಬರಿಬೇಕು. ಇನ್ನು 2 ಡಿಯರ್ ಮೇಲೆ ಆನ್ಸರ್ ದ ಫಾಲೋವಿಂಗ್ ಇನ್ ಅ ವರ್ಡ್, ಪ್ರೇಸ್ ಆರ್ ಅ ಸೆಂಟೆನ್ಸ್, 1 ಮಾರ್ಕ್ ಈಚ್. ಕ್ವೆಶನ್ಸ್ ಇಲ್ಲಿ ನೋಡಿ, ಫಿಕ್ಸ್ ಪ್ರಶ್ನೆ ಇದು, ನೀವು ಏನಾದರೂ ಮಾಡ್ಕೊಳ್ಳಿ. ವಾಟ್ ವಾಸ್ ದ ಪಾಪ್ಯುಲೇಷನ್ ಆಫ್ ಮೊನಾಕೋ, ವಾಟ್ ಈಸ್ ದ ಪಾಪ್ಯುಲೇಷನ್ ಆಫ್ ಮೊನಾಕೋ. 2 ಪ್ರಶ್ನೆಯಲ್ಲಿ ಒಂದು ಯಾವುದಾದ್ರೂ ಕೇಳ್ತಾರೆ, ಟೆನ್ಸಸ್ ಅಷ್ಟೇ ಚೇಂಜ್ ಆಗುತ್ತೆ. 7000 ಯು ಹ್ಯಾವ್ ಟು ರೈಟ್ 7000. ವೇರ್ ಡಿಡ್ ದ ಕಿಂಗ್ಡಮ್ ಆಫ್ ಮೊನಾಕೋ ಲೈ? ನಿಯರ್ ದ, ಲೀವ್ ಆಗಬೇಕಾಗಿತ್ತದು, ಓಕೆ, ಲೈ ನಿಯರ್ ದ ಬಾರ್ಡರ್ಸ್ ಆಫ್ ಫ್ರಾನ್ಸ್ ಆ್ಯಂಡ್ ಇಟಲಿ. ಅರ್ಥ ಆಗುತ್ತಾ? ಇಲ್ಲಿ ಎಷ್ಟು ಜನ ಸೋಲ್ಜರ್ ಇದ್ದರು? 60 ಓನ್ಲಿ, 60 ಸೋಲ್ಜರ್ಸ್. ಇಂಪಾರ್ಟೆಂಟ್ ಪ್ರಶ್ನೆ ಇಲ್ಲಿ. ನೇಮ್ ದ ಗೇಮ್ ಪ್ಲೇಡ್ ಇನ್ ಮೊನಾಕೋ, ರೋಲೆಟ್. ವಾಟ್ ವಾಸ್ ದ ಅನ್ಯೂಶುವಲ್ ಇನ್ಸಿಡೆಂಟ್ ದ್ಯಾಟ್ ಹ್ಯಾಪೆಂಡ್ ಇನ್ ಮೊನಾಕೋ? ಅ ಮರ್ಡರ್. ಓಕೆ,
ಇದಿಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳು. ನಾವು ಯಾವುದನ್ನು ಮಾರ್ಕ್ ಮಾಡಿದ್ದೇನೆ ಇಂಪಾರ್ಟೆಂಟ್, ಇವೆಲ್ಲ ಇಂಪಾರ್ಟೆಂಟ್ ಪ್ರಶ್ನೆ ಬರ್ಕೊಂಬಿಡಿ. ಇಲ್ಲಿ ಕೆಲವೊಂದಿಷ್ಟು 15-16 ಪ್ರಶ್ನೆ ಇದೆ. ಇದು ಇಂಪಾರ್ಟೆಂಟ್ ಪ್ರಶ್ನೆ. ಓಕೆ, ಇನ್ನೊಂದಿದೆ ನೋಡಿ, ಇಲ್ಲಿ 2017ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದು. ವಾಟ್ ವಾಸ್ ದ ನ್ಯೂ ಐಟಮ್ ಆಫ್ ಎಕ್ಸ್ಪೆಂಡಿಚರ್? ಇದು ಫಿಕ್ಸ್ ಪ್ರಶ್ನೆ, ಇಂಪಾರ್ಟೆಂಟ್ ಪ್ರಶ್ನೆ. ಇದನ್ನು ನೋಡ್ಕೊಳ್ಳಿ. ಕೀ ಪಾಯಿಂಟ್ಸ್, ಇದಿಷ್ಟು ಕೀ ಪಾಯಿಂಟ್ಸನ್ನು ಕೊಡ್ತಾ ಇದ್ದೇನೆ ನಾನು. ಇದರಲ್ಲೇ ಇಂಪಾರ್ಟೆಂಟ್ ಪ್ರಶ್ನೆನೂ ಕೊಡ್ತಾ ಇದ್ದೇನೆ. ಕೀ ಪಾಯಿಂಟ್ಸನ್ನು ನೆನ್ಪಿಟ್ಕೊಳ್ಳಿ. ಕೀ ಪಾಯಿಂಟ್ಸ್ ಆಫ್ ದ ಲೆಸನ್. ವಾಟ್ ವಾಸ್ ದ್ಯಾಟ್ ಲೆಸನ್? ಏನಾಗಿತ್ತು ಅದು ಲೆಸನ್? ಟು ಡಿಯರ್. ಕ್ವೆಶನ್ಸ್ ಇಲ್ಲಿ ಕೇಳೋದು 3 ಪ್ರಶ್ನೆ. ನೀವೇನಾದರೂ ಮಾಡಿ ಕೇಳೋದು 3 ಪ್ರಶ್ನೆ. ವಾಟ್ ಮೇಡ್ ದ ಕಿಂಗ್ ಆಫ್ ಮೊನಾಕೋ ಆಲ್ಟರ್ ಹಿಸ್ ಡಿಸಿಷನ್ ಇನ್ ಡಿಲೇಯಿಂಗ್ ವಿತ್ ದ ಕ್ರಿಮಿನಲ್? ಯಾಕೆ ಆ ಒಂದು ಕ್ರಿಮಿನಲ್ ಇರ್ತಾನಲ್ಲ ಅವ್ನಿಗೆ ಯಾಕೆ ಶಿಕ್ಷೆ ಕೊಡೋದು ಲೇಟ್ ಆಗುತ್ತೆ ಅನ್ನೋದ್ರ ಮೇಲೆ ಒಂದು ಕ್ವೆಶನ್ ಇದೆ. ವೈ ಡಿಡ್ ದ ಅಥಾರಿಟೀಸ್ ಇನ್ ಮೊನಾಕೋ ಫೇಲ್ ಟು ಕ್ಯಾರಿ ಔಟ್ ದ ಡೆತ್ ಸೆಂಟೆನ್ಸ್? ಯಾಕೆ ಅಂತಂದರೆ ಯಾಕೆ ಅವರು ಡೆತ್ ಸೆಂಟೆನ್ಸಿಂದ ಇಂಪ್ರಿಸನ್ಮೆಂಟ್ ಮಾಡ್ತಾರೆ, ಅಂದರೆ ಅವ್ನಿಗೆ ಗಲ್ ಶಿಕ್ಷೆಯಿಂದ ಯಾಕೆ ಜೀವಾವಧಿ ಶಿಕ್ಷೆಯನ್ನು ಕೊಡ್ತಾರೆ, ಅದರ ಒಂದು ಸ್ವಲ್ಪ ಬರಿಬೇಕಾಗ್ತದೆ. ವೈ ವಾಸ್ ದ ಕ್ರಿಮಿನಲ್ ಫೈನಲಿ ಆಫರ್ಡ್ ಪೆನ್ಷನ್ ಇನ್ 2 years? ಯಾಕಂತಂದರೆ ಜೈಲಲ್ಲಿ ತುಂಬ ಎಕ್ಸ್ಪೆಂಡಿಚರ್ ಖರ್ಚಾಗ್ತಾ ಇರುತ್ತೆ. ಕಿಂಗ್ಡಮ್ ಅರಮನೆಯಿಂದ ಅವ್ನು ಜೈಲಿಗೆ ಊಟ ಹೋಗ್ತಾ ಇರುತ್ತೆ, ಗಾರ್ಡನ್ ಅಪಾಯಿಂಟ್ ಮಾಡಿರ್ತಾರೆ. ಕೆಲವೊಂದಿಷ್ಟು ಪಾಯಿಂಟ್ಗಳಿದ್ದಾವೆ, ಅಲ್ಲಿ ಆಲ್ರೆಡಿ ಕೊಟ್ಟಿದ್ದೆ ನಾನು. ಆನ್ಸರ್ ಇಲ್ಲಿದೆ. ಆನ್ಸರ್ 3 ಕ್ವೆಶನಿನ ಆನ್ಸರ್ ಇಲ್ಲಿದೆ. ಜಸ್ಟ್ ಇದನ್ನು 3 ಓದ್ಕೊಂಡ್ಬಿಟ್ರೆ ಇನ್ನ. ಆನ್ ಚಿಲ್ಡ್ರನ್, ಕಹ್ಲೀಲ್ ಗಿಬ್ರಾನ್, ಇಂಪಾರ್ಟೆಂಟ್ ಪ್ರಶ್ನೆ ಇದು. MCQ ಪ್ರಶ್ನೆನೂ ಬರುತ್ತೆ, ಮ್ಯಾಚ್ ದ ಫಾಲೋವಿಂಗೂ ಬರುತ್ತೆ, ಇಂಪಾರ್ಟೆಂಟ್ ಪ್ರಶ್ನೆ. ಹೂ ಆರ್ ದ ಬೋಸ್? ಬೋಸ್ ಅಂದರೆ ಪೇರೆಂಟ್ಸ್, ಆರೋಸ್ ಅಂದರೆ ಚಿಲ್ಡ್ರನ್. ಈ ಟೈಪ್ ಎಲ್ಲವನ್ನ ಓದ್ಕೊಳ್ಳಿ. ಜಸ್ಟ್ ಒಂದು ಸೆಂಟೆನ್ಸ್ ಅಲ್ಲ, ಒಂದು ವರ್ಡಲ್ಲಿದೆ. ಇವನ್ನ ಓದೋದು ನಿಮಗೇನು ಕಷ್ಟ ಆಗೋದಿಲ್ಲ. ಕೀ ಪಾಯಿಂಟ್ಸ್ ಇದೆ, ಇಲ್ಲಿ ಕೀ ಪಾಯಿಂಟ್ಸ್ ಇದೆ, ನೋಡ್ಕೊಳ್ಳಿ. ನಾನು ಪ್ರತಿಯೊಂದು ವೀಡಿಯೋದಲ್ಲಿ ನಾನು ಕಳೆದ ಒಂದು ವೀಡಿಯೋದಲ್ಲಿ ಕೀ ಪಾಯಿಂಟ್ಸನ್ನು ಕೊಟ್ಟಿದ್ದೆ. ಕೀ ಪಾಯಿಂಟ್ಸ್ ಯಾಕೆ ಇಂಪಾರ್ಟೆಂಟ್ ಅಂತಂದರೆ ನೀವೇನೇ ಬರೆದ್ರು ಇದನ್ನು ಬರೆದ್ರೆ ಅದಕ್ಕೆ ಅಂಡರ್ಲೈನನ್ನು ಮಾಡಿದರೆ ಯು ವಿಲ್ ಗೆಟ್ ಗುಡ್ ಮಾರ್ಕ್ಸ್. ಕ್ವೆಶನ್ಸ್ 2 ಕ್ವೆಶನ್ ಬರುತ್ತೆ. ಇಲ್ಲಿ ಇರೋದು ಒಂದೇ ಒಂದು ಕ್ವೆಶನ್. ಇಲ್ಲಿ ಸ್ವಲ್ಪ ಡೆಪ್ತಾಗಿ ಇನ್ ಡೀಟೇಲ್ ಆಗಿ ಬರೆದಿರ್ತಕ್ಕಂಥ ಒಂದು ಆನ್ಸರ್ ಇದು. ಬೇಕಂತಂದರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ, ಬರ್ಕೊಳ್ಳಿ, ಲಿಟ್ರಲಿ ಬರಿಬೇಕು. ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ಡ್ ಇನ್ ದ ಫಾರೆಸ್ಟ್, ವಂದನಾ ಶಿವ. ಇದು ತುಂಬ ಟಫ್ ಆಗಿರ್ತಕ್ಕಂಥದ್ದು. ಬಟ್ ನೀವು 1 ಮಾರ್ಕ್ಸ್ ಕ್ವೆಶನ್ ಆದರೂ ಓದಿ, 4 ಮಾರ್ಕ್ಸಿನ ಕ್ವೆಶನ್ ಬಿಟ್ಬಿಡಿ ಅಂತ ಹೇಳ್ತೇನೆ ನಾನು. ಬಟ್ ನಿಮ್ಮ ಒಂದು ಚಾಯ್ಸ್. ಇಲ್ಲಿದೆ, ಇದನ್ನು ನೀವು ನೋಡ್ಕೊಳ್ಳಿ. ಈ ವಾಟ್ ಈಸ್ ದ ಚಿಪ್ಕೋ, ಇದು ಕ್ವೆಶನ್ನ ರಿಪೀಟ್ ಮಾಡ್ತಾ ಇರ್ತಾರೆ. ಬಟ್ MCQ ಕ್ವೆಶನಲ್ಲಿ ಈ ರೀತಿಯಾಗಿರ್ತಕ್ಕಂಥದ್ದು ಏನು ಕೇಳೋಲ್ಲ. ಇಂಪಾರ್ಟೆಂಟ್ ಪ್ರಶ್ನೆ ಅಂತಂದರೆ ಇಲ್ಲಿ ನೋಡಿ, ವೆನ್ ಡಿಡ್ ದ, ಈ ಪ್ರಶ್ನೆ ಇಂಪಾರ್ಟೆಂಟ್. ನವೋದಯ ಫಾರ್ಮ್ ಸ್ಟಾರ್ಟ್. ನವೋದಯಾನ್ ಫ್ರಮ್ ಸ್ಟಾರ್ಟ್, ಇದೊಂದು ಪ್ರಶ್ನೆ ಇದೆ. ಫಾರ್ಮ್ ಸ್ಟಾರ್ಟ್, ಕೆಲವೊಂದಿಷ್ಟು ಪ್ರಶ್ನೆಗಳಿದ್ದಾವೆ, ನೋಡ್ಕೊಳ್ಳಿ, ಬರ್ಕೊಳ್ಳಿ. ಕೀ ಪಾಯಿಂಟ್ಸ್ ಇಲ್ಲಿದೆ. ಕೀ ಪಾಯಿಂಟ್ಸನ್ನು ಕೊಡ್ತಾ ಇದ್ದೆ ನಾನು ಪ್ರತಿಯೊಂದು ವಿಡಿಯೋದಲ್ಲಿ. ಕೀ ಪಾಯಿಂಟ್ಸ್. ಓಕೆ, ಲೆಟ್ಸ್ ವಿ ಬಿಗಿನ್. ಕ್ವೆಶನ್ಸ್ 3 ಕ್ವೆಶನ್ ಇದೆ, ನೋಡ್ಕೊಳ್ಳಿ. ಸ್ಕ್ರೀನ್ಶಾಟನ್ನು ತೊಗೊಳ್ಳಿ, ಬೇಕಿದ್ರೆ ಬರ್ಕೊಳ್ಳಿ, ಲೆಟರ್ಲಿ ಬರ್ಕೊಳ್ಳಿ. ಅ ಸನ್ನಿ ಮಾರ್ನಿಂಗ್, ಕ್ವೆಶನ್ಸ್, ಅ ಪಂಚ್ ಆಫ್ ಸ್ನಫ್, ಇಂಪಾರ್ಟೆಂಟ್ ಪ್ರಶ್ನೆ ಇಲ್ಲಿದೆ ನೋಡಿ. ವಾಟ್ ಮೇಕ್ಸ್ ಪೀಸ್ ಬಿಟ್ವೀನ್ ಡೋನಾ ಲೋರಾ ಆ್ಯಂಡ್ ಡಾನ್ ಗೊಂಜಾಲೋ? ಇದು ಇಂಪಾರ್ಟೆಂಟ್ ಪ್ರಶ್ನೆ. ಇನ್ನು ಬ್ರೆಡ್ ಕ್ರಮ್ಸ್, ಇದು ಒಂದು ಇಂಪಾರ್ಟೆಂಟ್ ಪ್ರಶ್ನೆ. ಹೌ ಓಲ್ಡ್ ವಾಸ್ ಡೋನಾ ಲೋರಾ? ಎಷ್ಟು ವರ್ಷದೊಳಗಿದ್ರು? 70 years. ಇವೆಲ್ಲ ಇಂಪಾರ್ಟೆಂಟ್ ಪ್ರಶ್ನೆ. ಸ್ವಲ್ಪ ಜಸ್ಟ್ 1 ವರ್ಡಲ್ಲಿದೆ, ನಿಮ್ಗೆ ನೆನಪಿರುತ್ತೆ, ಜಸ್ಟ್ ಓದ್ಕೊಂಬಿಡಿ. ಕೀ ಪಾಯಿಂಟ್ಸ್ ಇದೆ, ಕೀ ಪಾಯಿಂಟ್ಸನ್ನು ಕೊಡ್ತಾ ಇದ್ದೇನೆ, ತೊಗೊಳ್ಳಿ. 3 ಪ್ರಶ್ನೆ ಇದೆ, ಇಂಪಾರ್ಟೆಂಟ್ ಪ್ರಶ್ನೆ. ಇಂಪಾರ್ಟೆಂಟ್ ಇಂಗ್ಲೀಷ್ ಮೇಲೆ ಇಂಪಾರ್ಟೆಂಟ್ ಪ್ರಶ್ನೆ ಕೇಳ್ತಾ ಇರ್ತಾರೆ. ಇಲ್ಲಿದೆ, ವೀಡಿಯೋನ ಪೂರ್ತಿಯಾಗಿ ನೋಡ್ಬೇಕು, ಅಂದರೆ ಅರ್ಥ ಆಗ್ತದೆ. ಫುಲ್ ಸಮರಿ, ಆನ್ಸರ್. ಆ 3 ಪ್ರಶ್ನೆ ಕ್ವೆಶನ್, ಈ 3 ಪ್ರಶ್ನೆಗೆ ಇದೊಂದೇ ಉತ್ತರ. ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ, ಜಸ್ಟ್ ಬರ್ಬಿಡಿ. ಇಲ್ಲಿದೆ ನೋಡಿ. ವೆನ್ ಯುವರ್ ಓಲ್ಡ್, WB ಈಟ್ಸ್, ಆನ್ಸರ್. ಕ್ವೆಶನ್ಸ್, ಕೀ ಪಾಯಿಂಟ್ಸ್, ಸ್ಕ್ರೀನ್ಶಾಟನ್ನು ತೊಗೊಳ್ಳಿ. 2 ಪ್ರಶ್ನೆಗೆ ಒಂದೇ ಉತ್ತರ, ಇಷ್ಟಿದೆ, ಓದ್ಕೊಳ್ಳೇಬೇಕು. ದ ಗಾರ್ಡನರ್, P. ಲಂಕೇಶ್. ಕ್ವೆಶನ್ ಆ್ಯಂಡ್ ಆನ್ಸರ್ ಇಲ್ಲಿ ಕೊಟ್ಟಿದ್ದೇನೆ. ವಾಟ್ ಸ್ಟೋರಿ ಡಿಡ್ ದ ಓಲ್ಡ್ ಮ್ಯಾನ್ ಟೆಲ್ ದ ವೈಫ್? ದ ಸ್ಟೋರಿ ಆಫ್ ತಮ್ಮಣ್ಣ ಆ್ಯಂಡ್ ಬಸವಯ್ಯ. ಅವನ ಸ್ಟೋರಿನ ಹೇಳ್ತಾನೆ ಆ ಮುದ್ಕ, ಬರ್ಕೊಳ್ಳಿ, ಓದ್ಕೊಳ್ಳಿ. ಇಂಪಾರ್ಟೆಂಟ್ ಪ್ರಶ್ನೆ ಇದು, ಈ ಚಾಪ್ಟರ್ ಮೇಲೆ ಬರ್ತಕ್ಕಂಥದ್ದು, ಓದಿ. ಕೀ ಪಾಯಿಂಟ್ಸ್ ಆನ್ ದ ಲೆಸನ್. ಕೀ ಪಾಯಿಂಟ್ಸ್ 3 ಪ್ರಶ್ನೆಗೆ ಒಂದೇ ಉತ್ತರ,
ಕ್ವಶನನ್ನು ಕೊಡ್ತಾ ಇದ್ದೇನೆ. ಜಸ್ಟ್ ಸ್ಕ್ರೀನ್ಶಾಟ್ ತೊಗೊಳ್ಳಿ, ಬರ್ಕೊಳ್ಳಿ, ಓದ್ಕೊಂಬಿಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ, ನಿಮಗೆ ಯೂಸ್ ಆಗುತ್ತೆ. ಪಾಸಿಂಗ್ ಪ್ಯಾಕೇಜನ್ನು ಮಾಡಲಿಕ್ಕೆ ಇದೆ ಮುಂದೆ. ಇದು ಸ್ಕೋರ್ ಯಾರು ಮಾಡ್ತಾರೆ ಅವ್ರಿಗೂ ಯೂಸ್ ಆಗುತ್ತೆ, ಪಾಸ್ ಆಗೋರಿಗೆ ಯಾರು ಕಷ್ಟಪಡ್ತಾ ಇದ್ದಾರೆ ಅವ್ರಿಗೂ ಯೂಸ್ ಆಗುತ್ತೆ. ನೋಡಿ ತೆಗಿರ್ತಕ್ಕಂಥದ್ದು. ಓಕೆ, ಕೀ ಪಾಯಿಂಟ್ಸ್, ಪೋಯಮ್, ಇಂಪಾರ್ಟೆಂಟ್ ಪ್ರಶ್ನೆ. I believe that books will never disappear. Robert Borges. ಬರ್ಕೊಳ್ಳಿ. Questions. Where was Borges educated? Important ಪ್ರಶ್ನೆ. From his father's library. ಬುಕ್ಕಿನ ಮೇಲೆ ಸ್ವಲ್ಪ ಪ್ರೀತಿ ಇರುತ್ತೆ, ಅಲ್ಲಿ ಬುಕ್ಕಿಂದನೇ ಅವನು ಜಾಸ್ತಿ ನಾಲೆಜನ್ನು ತೆಗೆದುಕೊಂಡಿರ್ತಾನೆ. ಕ್ವೆಶನ್ಸ್, ಎರಡೇ ಕ್ವೆಶನ್ ಇರೋದು. ಜಸ್ಟ್ ಇದೊಂದು ಪ್ರಶ್ನೆಗೆ ಇವತ್ತು ಆ ಪ್ರಶ್ನೆಗೆ ಇದು ಒಂದೇ ಉತ್ತರವನ್ನು ಬರೀಬೇಕಿದೆ ಅಷ್ಟೇ. ನಮಗೆ ಇಂಪಾರ್ಟೆಂಟ್ ಪ್ರಶ್ನೆ ಅಲ್ವಾ? ಹೌದು. ಹೆವೆನ್ ಇಫ್ ಯು ಆರ್ ನಾಟ್ ಹಿಯರ್ ಆನ್ ಅರ್ತ್. ಕುವೆಂಪು. 1 ಮಾರ್ಕ್ಸ್ ಕ್ವೆಶನ್. 8ನೇ ಪ್ರಶ್ನೆ ಇಂಪಾರ್ಟೆಂಟ್, 5ನೇ ಪ್ರಶ್ನೆ ಇಂಪಾರ್ಟೆಂಟ್, 1ನೇ ಪ್ರಶ್ನೆ ಇಂಪಾರ್ಟೆಂಟ್. ವೇರ್ ಈಸ್ ಹೆವೆನ್ ಅಕಾರ್ಡಿಂಗ್ ಟು ದ ಪೋಯಿಟ್? ಆನ್ ದ ಅರ್ತ್. ಈಸಿಯಾಗಿರುತ್ತೆ, ಓದಿ. ಕೀ ಪಾಯಿಂಟ್ಸ್, ಕ್ವೆಶನ್ಸ್, ಇದು ಉತ್ತರ ಪೂರ್ತಿಯಾಗಿರ್ತಕ್ಕಂಥ ಉತ್ತರ. 6 ಮಾರ್ಕ್ಸಿಗಾದರೂ ಕೇಳ್ತಾರೆ, 4 ಮಾರ್ಕ್ಸಿಗಾದರೂ ಕೇಳ್ತಾರೆ. ಒಟ್ಟು ಪೋಯಮಿಂದ 6 ಅಂಕದ ಒಂದು ಪ್ರಶ್ನೆ ಖಂಡಿತವಾಗ್ಲೂ ಬರುತ್ತೆ. ಜಪಾನ್ ಆ್ಯಂಡ್ ಬ್ರೆಜಿಲ್, ಜಾರ್ಜ್ ಮೈಕಸ್. ಕ್ವೆಶನ್ಸ್ ಇದೆ ನೋಡಿ, ಕ್ವೆಶನ್ಸ್ ಇಲ್ಲಿದೆ, ಬರ್ಕೊಂಬಿಡಿ. ಕೀ ಪಾಯಿಂಟ್ಸ್, ಕ್ವೆಶನ್ಸ್, ಆನ್ಸರ್. ದ ವೋಟರ್, 1 ಮಾರ್ಕ್ ಕ್ವೆಶನ್ಸ್. PAP. What promise did the PAP? Pipe burn water. What was the short name of Rufus Okeke? Roof. Where did Roof work as a bicycle repairer's apprentice? In Port Harcourt. ಇಂಪಾರ್ಟೆಂಟ್ ಪ್ರಶ್ನೆ. ಒಂದು ಬೇಕಾದರೆ ಒಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಕೀ ಪಾಯಿಂಟ್ಸ್ ಆನ್ ದ ಲೆಸನ್. ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಹೋಗಿ ಜಾಯ್ನ್ ಆಗಿ ಎಲ್ಲ ರೀತಿಯ PDF ನೋಟ್ ನಿಮ್ಗೆ ಅಲ್ಲಿ ಸಿಗುತ್ತೆ, ಕ್ವೆಶನ್ ಪೇಪರ್ಗಲ್ಲಿ ಸಿಗುತ್ತೆ. ಆನ್ಸರ್, ಕ್ವೆಶನ್ಸ್ ಇದೆ, ಆನ್ಸರ್ ಒಂದೇ ಇರೋದು, ನೀವು ಓದಬೇಕಿದ್ರೆ. ವೇರ್ ದರ್ ಇಸ್ ಅ ವೀಲ್. P. ಸಾಯಿನಾಥ್. 1ನೇ ಪ್ರಶ್ನೆ ಇಂಪಾರ್ಟೆಂಟ್. ವಾಟ್ ವಾಸ್ ಫಾತಿಮಾ? ಸೆಕೆಂಡ್ರಿ ಸ್ಕೂಲ್ ಟೀಚರ್. ಇಂಪಾರ್ಟೆಂಟ್ ಪ್ರಶ್ನೆ. 9ನೇ ಪ್ರಶ್ನೆ ಒಂದು ಇಂಪಾರ್ಟೆಂಟ್ ಇದೆ. ಹೌ ಮೆನಿ ವುಮೆನ್ ಪಾರ್ಟಿಸಿಪೇಟೆಡ್ ಇನ್ ದ ಬೈಸಿಕಲ್ ರ್ಯಾಲಿ ಅಟ್ ಪುಡುಕೊಟ್ಟಾಯ್? 15,000. ಕೀ ಪಾಯಿಂಟ್ಸ್ ಆನ್ ದ ಲೆಸನ್, ಕ್ವೆಶನ್ಸ್, ಆನ್ಸರನ್ನು ಕೊಡ್ತಾ ಇದ್ದೇನೆ. ನೆಕ್ಸ್ಟ್ ಇರ್ತಕ್ಕಂಥದ್ದು ವಾಟರ್, ದ ವಾಟರ್. ಕ್ವೆಶನ್ಸ್ ಇದೆ. 12ನೇ ಪ್ರಶ್ನೆ. ವೇರ್ ಕ್ಯಾನ್ ವಾಟರ್ ಸಿಟ್ ಇನ್ನೋಸೆಂಟ್ಲಿ? ಇನ್ ಬಿಸ್ಲೇರಿ ಬಾಟಲ್. ವಾಟ್ ಈಸ್ ದ ನ್ಯೂ ನೇಮ್ ಆಫ್ ವಾಟರ್? ಮಿನರಲ್ ವಾಟರ್. ಇಂಪಾರ್ಟೆಂಟ್ ಪ್ರಶ್ನೆ. ಕೀ ಪಾಯಿಂಟ್ಸ್ ಆಫ್ ದ ಪೋಯಮ್. ಕ್ವೆಶನ್ 2 ಬರ್ತಾ ಇದೆ, ಒಂದು ಉತ್ತರ. ಇದಿಷ್ಟು 1 ಅಂಕದ ಪ್ರಶ್ನೆಗಳು, 4 ಅಂಕದ ಪ್ರಶ್ನೆ, 6 ಅಂಕದ ಪ್ರಶ್ನೆ. ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಕೊಟ್ಟಿದ್ದೇನೆ, ಅದರ ಉತ್ತರವನ್ನು ಕೊಟ್ಟಿದ್ದೇನೆ. ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಳೀಲಿಕ್ಕೆ ಸಿಕ್ಕಿದೆ ಅಂತ ತಿಳ್ಕೊಂಡು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಒಂದು ಲೈಕ್ ಮಾಡಿ, ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಹೋಗಿ ಎಲ್ಲ ಥರದ PDF ನೋಟ್ಸ್ ನಿಮ್ಗೆ ಸಿಗುತ್ತೆ ಅಂತ ಹೇಳ್ತಾ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ ಸ್ನೇಹಿತರೆ.